ವೀಕ್ಷಕರೇ, ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದು, ಎಸ್ ಜಾನಕಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತ ಎಲ್ಲೆಡೆ ಕೂಗು ಕೇಳಿ ಬರ್ತಿದೆ. ಆದ್ರೆ ವೀಕ್ಷಕರೇ, ಎಸ್ ಜಾನಕಿ ಅವರು ತಮ್ಮ ಕೊನೆ ದಿನದ ಕ್ಷಣಗಳನ್ನ ಕರ್ನಾಟಕದ ಮೈಸೂರಿನಲ್ಲಿ ಕಳೆದಿದ್ದು, ಇದೇ ವರ್ಷದ ಜನವರಿ ತಿಂಗಳಲ್ಲಿ ತಮ್ಮ ಮಗ ಮುರಳೀಕೃಷ್ಣ ಅವರ ಸಾವಿನ ನಂತರ ಸಾಕಷ್ಟು ಕುಗ್ಗಿ ಹೋಗಿದ್ದಂತಹ ಗಾಯಕಿ ಎಸ್ ಜಾನಕಿ ಅವರು ತಮ್ಮ ಅರ್ಧ ಆಸ್ತಿಯನ್ನೇ ಮೈಸೂರಿನ ಆಶ್ರಮವೊಂದಕ್ಕೆ ನೀಡಿದ್ದು, ಕರ್ನಾಟಕದ ಮೇಲಿನ ಪ್ರೀತಿಯನ್ನ ಎಸ್ ಜಾನಕಿ ಅವರು ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ಎಸ್ ಜಾನಕಿ ಅವರು ತಮ್ಮ ಕೊನೆಯ ದಿನದ ಕ್ಷಣಗಳನ್ನ ಕರ್ನಾಟಕದಲ್ಲೇ ಕಳೆದಿದ್ದು, ನಾನು ಅತಿ ಹೆಚ್ಚು ಕನ್ನಡ ಹಾಡುಗಳನ್ನೇ ಹಾಡಿದ್ದೆ ಅಂತ ಎಸ್ ಜಾನಕಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡೋದ್ರ ಮೂಲಕ ತಮ್ಮ ಕನ್ನಡದ ಮೇಲಿನ ಪ್ರೀತಿಯನ್ನ ಎಲ್ಲರ ಮುಂದೆ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ನಿಮ್ಮ ಹಾಡು ನಿಮ್ಮಲ್ಲಿ ಹಾಡಕ್ ಭಯ ಆಗಲ್ವಾ? ನನ್ನ ಹಾಡಿದ್ರೆ ಬೇರೆ ತಂಗ ಹಾಡುದು. ನನ್ನ ಸಂಗೆ ಹಾಡ್ಬೇಕಂತ ಏನಿಲ್ಲ. ನನಗೆ ಜ್ಞಾಪಕ ಇರಲ್ಲ ನನ್ನ ಸಾಂಗ್ ಹಾಡ್ರೇನು. ತಪ್ಪರ ಇದ್ರೆ ಹೇಳಿಕ್ಕೆ ನಾನು ಗೊತ್ತಿಲ್ಲ. ಸ್ವಲ್ಪ ಜಯ ಗೌರಿ ಜಗದೀಶ್ವರಿ. ಆದ್ರೆ ವೀಕ್ಷಕರೇ, ನೂರಾರು ಕನ್ನಡ ಹಾಡುಗಳನ್ನು ಹಾಡಿರುವಂತಹ ಎಸ್ ಜಾನಕಿ ಅವರು ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದು, ಇದೀಗ ಎಸ್ ಜಾನಕಿ ಅವರಿಗೆ ಈ ವರ್ಷದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರ್ತಿದ್ದು, ಆದ್ರೆ ಎಸ್ ಜಾನಕಿ ಅವರಿಗೆ ನಿಜಕ್ಕೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವೀಕ್ಷಕರೇ, ಎಸ್ ಜಾನಕಿ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ ಆಗಿರುವ ಕಾರಣ, ಎಸ್ ಜಾನಕಿ ಅವರ ಮಾತೃಭಾಷೆ ಕೂಡ ತೆಲುಗು ಆಗಿರುವ ಕಾರಣ ಎಸ್ ಜಾನಕಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ವೀಕ್ಷಕರೇ, ಎಸ್ ಜಾನಕಿ ಅವರು ತಮ್ಮ ಕೊನೆ ಕ್ಷಣಗಳನ್ನ ಕರ್ನಾಟಕದಲ್ಲೇ ಕಳೆದಿದ್ದು, ತಮ್ಮ ಅರ್ಧ ಆಸ್ತಿಯನ್ನೇ ದೇಣಿಗೆಯನ್ನಾಗಿ ನೀಡಿದ್ದು, ಅಷ್ಟೇ ಅಲ್ಲ, ಕರ್ನಾಟಕದಲ್ಲೇ ಎಸ್ ಜಾನಕಿ ಅವರಿಗೆ ಅತಿ ಹೆಚ್ಚು ಅಭಿಮಾನಿಗಳು ಕೂಡ ಇದ್ದು, ಎಸ್ ಜಾನಕಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅಭಿಮಾನಿಗಳ ಮಾತಾಗಿದ್ದು, ಯಾರೆಲ್ಲ ವೀಕ್ಷಕರೇ ಕರ್ನಾಟಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂತಹ ಎಸ್ ಜಾನಕಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನೋರು ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.